ನಮಸ್ಕಾರಗಳು ಬಾಸ್, ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ. ಇವತ್ತು ನಮ್ಮ ಬೆಂಗಳೂರು ಬಸ್ ನಮ್ಮ ಎಷ್ಟೇ ಗೇಮ್ ನಮ್ಮ ಬೆಂಗಳೂರು ಬಸ್ಗೆ ಬ್ಯಾಕ್ ಟು ಬ್ಯಾಕ್ ಮ್ಯಾಚಸ್ ಗಳಿರೋದು. ನಿನ್ನೆ ಮ್ಯಾಚ್ ಒನ್ ಆಫ್ ದ ಕನ್ವಿನ್ಸಿಂಗ್ ಹಾಕೊಂಡು ವಿನ್ ಆದ ತಕ್ಷಣ ಇವತ್ತು ಮ್ಯಾಚ್ ಇರೋದು ನಮ್ಮ ಮ್ಯಾಚ್ ಡೇಗೆ. ಅದು ಯಾರ ಜೊತೆ ಆಗ್ತಾ ಇರೋದು ಅಂತ ಕೇಳೋದಾದ್ರೆ, ಎಸ್, ಬೆಂಗಾಲ್ ವಾರಿಯರ್ಸ್ ಜೊತೆ ಇವತ್ತು ನಮ್ಮ ಬೆಂಗಳೂರು ಬಸ್ ನ ಮ್ಯಾಚ್ ಆಗ್ತಾ ಇರೋದು. ಅದು ಎಷ್ಟೊತ್ತಿಗೆ ಆಗ್ತಾ ಇದೆ, ಅದೇ ರೀತಿ ಸ್ಟಾರ್ಟಿಂಗ್ 7 ಕಂಪ್ಯಾರಿಸನ್ ಎಲ್ಲವನ್ನ ಸಂಪೂರ್ಣ ಡೀಟೇಲ್ಸ್ ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಅದಕ್ಕೂ ಮೊದಲು ಈ ಚಾನಲ್ ಒಂದು ವಿಸಿಟ್ ಮಾಡ್ತಾ ಹೊಸಬ್ರಾಗಿದ್ರೆ ಚಾನಲ್ ಒಂದು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಆನ್ ಮಾಡ್ಕೊಂಡು ಬೆಲ್ ಐಕಾನ್ ಪ್ರೆಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾ ಮಾಡೋಂತ ಹೇಳೋ ನಿಮಗೆ ಮೊದಲಿಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ. ಎಷ್ಟೇ ಹೋಗೋದಾದ್ರೆ ಮೊದಲೇದಾಗಿ ನಮ್ಮ ಬೆಂಗಳೂರು ಬುಲ್ಸ್ ಇವತ್ತು ಬೆಂಗಾಲ್ ವಾರಿಯರ್ಸ್ ಜೊತೆ ಸೆಕೆಂಡ್ ಮ್ಯಾಚ್ ಆಗ್ತಾ ಇರೋದು. ನಮ್ಮ ಬೆಂಗಳೂರು ಬುಲ್ಸ್ ಗೆ ಅಂದ್ರೆ 9 ಗಂಟೆ ಸ್ಟಾರ್ಟ್ ಆಗ್ತಿರೋದ್ರಿಂದ ನಮ್ಮ ಬೆಂಗಳೂರು ಬುಲ್ಸ್ ಇನ್ನು ಫಸ್ಟ್ ಮ್ಯಾಚ್ ನಂತೂ ಬೆಸ್ಟ್ ಮ್ಯಾಚ್ ಆಗಿತ್ತು ಈ ಸೀಸನ್ ನಲ್ಲಿ ಅಂತಾನೆ ಹೇಳ್ಬೋದು. ಒಂದು 2 ರಿಂದ 3 ವರ್ಷಗಳ ಕಾಲದಲ್ಲಿ ನಿನ್ನೆ ಒನ್ ಆಫ್ ದ ಬೆಸ್ಟ್ ಮ್ಯಾಚ್ ನಮ್ಮ ಬೆಂಗಳೂರು ಬುಲ್ಸ್ ಎವರ್ ಆಟ ಆಡಿರೋದು. ಅದೇ ರೀತಿಯಾಗಿ ಇವತ್ತು ಸ್ಟಾರ್ಟಿಂಗ್ 7 ಯಾವ ರೀತಿ ಬರುತ್ತೆ, ನಮ್ಮ ಬೆಂಗಳೂರು ಬುಲ್ಸ್ ಅಲ್ಲಿ ಏನು ಕೂಡ ಚೇಂಜಸ್ ಮಾಡ್ಕೊಳ್ತಾರಾ ಅಥವಾ ಏನು ಚೇಂಜಸ್ ಮಾಡ್ಕೊಳ್ಳದೆ ಹೋಗ್ತಾರಾ, ಬೆಂಗಾಲ್ ವಾರಿಯರ್ಸ್ ನ ಸ್ಟಾರ್ಟಿಂಗ್ 7 ಯಾವ ರೀತಿ ಬರುತ್ತೆ, ಅವ್ರ ಕಡೆ ಯಾರು ನಮ್ಗೆ ಕಾಡ್ತಾರೆ ಅಂತ ಹೇಳ್ತಾನೆ. ಮೊದಲೇದಾಗಿ ನಮ್ಮ ಬೆಂಗಳೂರು ಬುಲ್ಸ್ ನ ಸ್ಟಾರ್ಟಿಂಗ್ 7 ಕಡೆ ಹೋಗೋದಾದ್ರೆ, ಎಸ್, ನಮ್ಮ ಬೆಂಗಳೂರು ಬುಲ್ಸ್ ನ ಸ್ಟಾರ್ಟಿಂಗ್ 7 ನಲ್ಲಿ ನನ್ನ ಪ್ರಕಾರ ನಿನ್ನೆ ತರುವ ಕನ್ವಿನ್ಸಿಂಗ್ ಹಾಕೊಂಡು ಅದೇ ಸ್ಟಾರ್ಟಿಂಗ್ 7 ನ ಕರ್ಕೊಂಡು ಹೋಗುವಂತ ಸಾಧ್ಯತೆ ಹೆಚ್ಚಿನ ಕಾಣಿಸ್ಕೊಳ್ತಿದೆ. ಯಾಕಪ್ಪ ಅಂತ ಹೇಳಿದ್ರೆ ನಿನ್ನೆ ಒನ್ ಆಫ್ ದ ಬೆಸ್ಟ್ ಮ್ಯಾಚ್ ನ ವಿನ್ ಆಗಿರೋದು. ಯಾಕಪ್ಪ ಅದ್ರಲ್ಲೂ ಮೇಜರ್ ಹಾಕೊಂಡು ಡಿಫೆನ್ಸ್ ಅಲ್ಲಂತೂ ಹೇಳುವ ಹಾಗೆ ಇಲ್ಲ. ದೀಪಕ್, ಯೋಗೀಶ್, ಸಂಜಯ್ ಅಂಡ್ ಸತ್ಯಪ್ಪ ಮಟ್ಟಿ ಈ 4 ಜನರಂತೂ ಸಕ್ಸಸ್ಫುಲ್ ಟ್ಯಾಕಲ್, ಒಳ್ಳೇದಾಗಿ ಟ್ಯಾಕಲ್ ನ ಮಾಡ್ತಾ ಇರೋದ್ರಿಂದ ನಮ್ಮ ಬೆಂಗಳೂರು ಬುಲ್ಸ್ ಅದೇ ರೀತಿಯಾಗಿ ಮುಂದುವರಿತಾ ಹೋದ್ರೆ ಪ್ರತಿಯೊಂದು ಮ್ಯಾಚ್ ಕೂಡ ವಿನ್ ಆಗ್ಲಿಕ್ಕೆ ಒಳ್ಳೇದಾಗತ್ತೆ. ಅಂದ್ರೆ ನಮ್ಮ ಬೆಂಗಳೂರು ಪ್ರತಿಯೊಂದು ಮ್ಯಾಚ್ ಅಲ್ಲೂ ಕೂಡ ಹತ್ರ ಬಂದ್ಕೊಂಡು ಸೋಲ್ತಾ ಇರೋದು ಹೆಚ್ಚು, ಅಥವಾ ಕೊನೆ ಮೂಮೆಂಟ್ ಅಲ್ಲಿ ಪ್ರತಿ ಸೀಸನ್ ಅಲ್ಲಿ ಕಮ್ಬ್ಯಾಕ್ ಮಾಡ್ತಿದ್ರು. ಆದ್ರೆ ಈ ಸೀಸನ್ ಅಲ್ಲಿ ಸ್ವಲ್ಪ ಉಡಾಯಿಸ್ಕೊಳ್ತಿದ್ರು. ಆದ್ರೆ ನಿನ್ನೆ ಮ್ಯಾಚ್ ನಂತೂ ಸ್ಟಾರ್ಟಿಂಗ್ ನ ಎಂಡ್ ತನಕ ಎಲ್ಲೂ ಕೂಡ ಬಿಟ್ಟು ಕೊಡದೆ ಜೈಪುರ್ನ ಒನ್ ಆಫ್ ದ ಬೆಸ್ಟ್ ಮ್ಯಾಚ್ ಅವ್ರಿಗಂತೂ ತಲೆ ಕೆಟ್ಟೋಯ್ತು ಅಂತಾನೆ ಹೇಳ್ಬೋದು ಜೈಪುರ್ಗೆ. ಆ ರೀತಿ ನಮ್ಮ ಬೆಂಗಳೂರು ಬುಲ್ಸ್ ಬೆಸ್ಟ್ ಮ್ಯಾಚ್ ನ ಆಡಿರೋದು. ರೈಡಿಂಗ್ ಅಲ್ಲೂ ಒನ್ ಆಫ್ ದ ಬೆಸ್ಟ್ ಇತ್ತು. ಡಿಫೆನ್ಸ್ ಅಲ್ಲಿ ಮೇಜರ್ ಹಾಕೊಂಡು ರೈಡಿಂಗ್ ಅಲ್ಲಿ ಎಲ್ಲ ಟೀಮ್ಸ್ ಗಳು ಕೂಡ ಪಾಯಿಂಟ್ಸ್ ತಂದ್ರು ಕೂಡ ನಮ್ಮ ಬೆಂಗಳೂರು ಬುಲ್ಸ್ ಡಿಫೆನ್ಸ್ ಹೈ ಆನ್ ಕಾನ್ಫಿಡೆನ್ಸ್ ಕೊಡ್ಲಿಕ್ಕಾಗಿ ನಮ್ಮ ಬೆಂಗಳೂರು ಬುಲ್ಸ್ ಗೆ ಈಸಿ ಆಗ್ತಾ ಇರೋದು ಮ್ಯಾಚ್ ನ ವಿನ್ ಆಗ್ಲಿಕ್ಕೆ. ನಮ್ಮ ಬೆಂಗಳೂರು ಬುಲ್ಸ್ ಅಲ್ಲೂ ಕೂಡ ಡಿಫೆನ್ಸ್ ಅಂತ ಬಂದ್ರೆ ಯೋಗೀಶ್ ಅವರು ನಿನ್ನೆ ಸಿಕ್ಕಾಪಟ್ಟೆ ಸಾಲಿಡ್ ಹಾಕೊಂಡು ಒನ್ ಹ್ಯಾಂಡೆಡ್ ಬೆಸ್ಟ್ ಟ್ಯಾಕಲ್ ಗಳನ್ನ ಮಾಡಿರೋದು. ಒಂದ್ ಕಡೆ ಬ್ಯಾಕ್ ಹೋಲ್ಡ್, ಒಂದ್ ಕಡೆ ಆಂಕಲ್ ಹೋಲ್ಡ್ಸ್ ಗಳು. ದೀಪಕ್ ಅವರು ಕೂಡ ಡ್ಯಾಶಿಂಗ್ ಎಫರ್ಟ್ಸ್ ಗಳು, ಸತ್ಯಪ್ಪ ಮಟ್ಟಿ ಅವರಿಂದ ಒಳ್ಳೆ ಸಪೋರ್ಟ್, ಅದೇ ರೀತಿ ಸಂಜಯ್ ಅವರಿಂದ ಬೇಕಾದ ಟೈಮ್ ಅಲ್ಲಿ ಆಂಕಲ್ ಹೋಲ್ಡ್ಸ್ ಗಳನ್ನ ಮಾಡಿರೋದು. ಇದು ನಮ್ಮ ಬೆಂಗಳೂರು ಬುಲ್ಸ್ ಈಸಿಯಾಗಿ ಮುಳುವಾಗ್ತಾ ಇದೆ. ಅಂದ್ರೆ ಮುಳುವಾಗ್ತಾ ಇದೆ ಅಂತ ಅಲ್ಲ, ಒಟ್ನಲ್ಲಿ ನಮ್ಗೆ ಸಕ್ಸಸ್ಫುಲ್ ಆಗ್ತಾ ಇದೆ. ಮತ್ತೆ ನಮ್ಮ ಬೆಂಗಳೂರು ಬುಲ್ಸ್ ಕಡೆನೇ ಎಲ್ಲದು ವಾಲ್ತಾ ಇರೋದು. ಅದಕ್ಕೆ ನಮ್ಮ ಬೆಂಗಳೂರು ಬುಲ್ಸ್ ಒನ್ ಆಫ್ ದ ಟಾಪ್ ಅಲ್ಲಿ ಮ್ಯಾಚ್ ಅಲ್ಲಿ ಕಾಣಿಸ್ಕೊಂಡಿರೋದು. ಆ ರೀತಿ 21 ಪಾಯಿಂಟ್ಸ್ ಗಳ ಲೀಡ್ ನ ಮುಖಾಂತರ. ಮತ್ತೆ ರೈಡಿಂಗ್ ಅಲ್ಲಿ ಬರೋದಾದ್ರೆ, ಎಸ್, ಆಸ್ ಇಸ್ ಎಸ್ ಇಟ್ ಈಸ್ ಅಲ್ರಿಜಾ ಮಿರ್ಜಾನಿ ಅವರು ಒನ್ ಆಫ್ ದ ಬೆಸ್ಟ್ ಮ್ಯಾಚ್ ಆಗ್ತಾ ಇರೋದು ಪ್ರತಿ ಸೀಸನ್ ಗಿಂತ ಈ ಸೀಸನ್. ಯಾಕಪ್ಪ ಅಂತ ಹೇಳಿದ್ರೆ ಪ್ರತಿಯೊಂದು ಮ್ಯಾಚ್ ಅಲ್ಲೂ ಕೂಡ ಅವರು ತಮ್ಮಿಂದ ಆಗುವಂತ ಕಾಂಟ್ರಿಬ್ಯೂಷನ್ ಇಂದ ನಮ್ಮ ಬೆಂಗಳೂರು ಬುಲ್ಸ್ ಗೆ ಎಷ್ಟೇ ಡೀಪ್ ಟ್ರಬಲ್ ಅಲ್ಲಿ ಇದ್ರೂ ಕೂಡ ಮೇಲ್ಗಡೆ ತೆಗೆದುಕೊಂಡು ಬರ್ತಾ ಇರೋದು ಇಲ್ಲಿ ಅಲ್ರಿಜಾ ಮಿರ್ಜಾನಿ ಅವರು ಅಂತಾನೆ ಹೇಳ್ಬೋದಾಗಿದೆ. ಒನ್ ಆಫ್ ದ ಬೆಸ್ಟ್ ಆಗ್ತಾ ಇರೋದು ಅಲ್ರಿಜಾ ಅವ್ರಿಗೆ. ನಮ್ಮ ಬೆಂಗಳೂರು ಬುಲ್ಸ್ಗೂ ಕೂಡ ಬೇಕಾಗಿರುವಂತದ್ದು ಇವ್ರು ಮಾಡ್ಕೊಳ್ತಾ ಇರೋದು. ಆ ರೀತಿ ಅಂದ್ರೆ ಮೇಜರ್ ಹಾಕೊಂಡು 6-7 ಜನ ಇಲ್ದಿದ್ದಾಗ ಅದು 4 ಜನ, 3 ಜನ ಅಂದ್ರೆ ಸೂಪರ್ ಟ್ಯಾಕಲ್ಸ್ ಗಳು ಯಾವ್ಯಾವಾಗ ಆನ್ ಇರ್ತಾವ್ಯ ಅವಾಗ ಅಲ್ರಿಜ್ ಅವ್ರು ಕಳಿಸಿದ್ರಂತೂ 100% ಒಂದು ಆಲ್ ಔಟ್ ಆಗ್ತಾರೆ. ಅಥವಾ ಇವ್ರು ಯಾವ ರೀತಿ ಟೆಕ್ನಿಕ್ ಇದೆ ಅಂತ ಹೇಳಿದ್ರೆ ಒನ್ ಆಫ್ ದ ಸಾಲಿಡ್ ಟೆಕ್ನಿಕ್ ಇರೋದು ಅಲ್ರಿಜ್ ಅವ್ರ ಬಗ್ಗೆ ಮಾತಾಡುವಾಗಿಲ್ಲ. ಇವಾಗ ಆಶೀಶ್ ಮಲ್ಲಿಕ್ ಅವ್ರ ಕಡೆ ಬರೋದಾದ್ರೆ, ಎಸ್, ಇವ್ರು 6, ಅದೇ ರೀತಿ 7 ಜನ ಬೋನಸ್ ಆನ್ ಇದ್ದಾಗ, ಅದೇ ರೀತಿ 5 ಜನ ಡಿಫೆಂಡರ್ಸ್ ಇದ್ದಾಗಂತೂ ಆಶೀಶ್ ಮಲ್ಲಿಕ್ ಅವ್ರನ್ನ ಕಳಿಸಿ ಇವ್ರು ಔಟ್ ಆಗಲ್ಲ. ಆ ರೀತಿ ತಮ್ಮ ಬೋನಸ್ ನಲ್ಲೇ ಅವ್ರಿಗೆ ಸಫರ್ ಮಾಡ್ಬಿಡ್ತಾರೆ ಅಂತಾನೆ ಹೇಳ್ಬೋದಾಗಿದೆ. ಆ ರೀತಿ ಟ್ವಿಸ್ಟ್ ನ ಕೊಡೋದು ಅವ್ರಿಗೆ, ಅಂದ್ರೆ ಟಚ್ ಮಾಡ್ಲಿ ಅನ್ನೋ ತರ ಅವ್ರು ಮಾಡ್ತಾರೆ ಅಂತಾನೆ ಹೇಳ್ಬೋದು ಆಶೀಶ್ ಮಲ್ಲಿಕ್ ಅವರು. ಮತ್ತೊಬ್ಬ ಆಕಾಶ್ ಇಂದೆ, ಎಸ್, ಆಕಾಶ್ ಇಂದೆ ಅವರು ಎಂಟಿ ರೇಟ್ಸ್ ಅಂಡ್ ಬೇಕಾದಾಗ ಬೋನಸ್ ಪಾಯಿಂಟ್ಸ್ ಗಳನ್ನ ಕಬಳಿಸ್ತಿರೋದು. ನಿನ್ನೆ ಮ್ಯಾಚ್ ಅಲ್ಲೂ ಅದೇ ರೀತಿಯಾಗಿ ಸಿಮಿಲರ್ ಹಾಕೊಂಡು ಪ್ರತಿಯೊಬ್ರು ಕೂಡ ತಮ್ಮಿಂದ ಆಗುವಂತ ಕಾಂಟ್ರಿಬ್ಯೂಷನ್ ಇಂದ ಆಲ್ ಟೀಮ್ ಎಫರ್ಟ್ಸ್ ಇಂದ ವಿನ್ ಆಯ್ತು. ಇದೇ ನಮ್ಮ ಸ್ಟಾರ್ಟಿಂಗ್ 7 ಇರುತ್ತೆ. ಅದೇ ಹೇಳ್ನಲ್ಲ, ರೈಡಿಂಗ್ ಅಲ್ಲಿ ಅಲ್ರಿಜಾ, ಆಶೀಶ್ ಅಂಡ್ ಆಕಾಶ್ ಇಂದೆ. ಡಿಫೆನ್ಸ್ ಅಲ್ಲಿ ಯೋಗೀಶ್, ದೀಪಕ್, ಸಂಜಯ್ ಅಂಡ್ ಸತ್ಯಪ್ಪ ಮಟ್ಟಿ. ಇದು 7 ಜನ ಸ್ಟಾರ್ಟಿಂಗ್ 7 ನಮ್ಮ ಬೆಂಗಳೂರು ಬುಲ್ಸ್ ಆಗಿತ್ತು. ಅದೇ ರೀತಿಯಾಗಿ ಇವಾಗ ಬೆಂಗಾಲ್ ವಾರಿಯರ್ಸ್ ಅಲ್ಲಿ ಎಸ್ ಮೀನ್ ಹಾಕೊಂಡು ಕಾಡೋದೇ ಇಲ್ಲಿ ದೇವಂಕ್ ದಲಾಲ್ ಅವ್ರ ಅಂತಾನೆ ಹೇಳ್ಬೋದಾಗಿದೆ. ಪ್ರತಿಯೊಂದು ಮ್ಯಾಚ್ ಅಲ್ಲಿ ಇವ್ರದ್ದು ಸೂಪರ್ 10 ಕನ್ಸಿಸ್ಟೆನ್ಸಿ ಆಗಿ ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದಾಗಿದೆ ದೇವಂಕ್ ಅವರು. ಪ್ರತಿಯೊಂದು ಮ್ಯಾಚ್ ನನ್ನ ಪ್ರಕಾರ ಒಂದು 10 ರಿಂದ 12 ಮ್ಯಾಚ್ ಆಗ್ತಾ ಇದೆ. ಪ್ರತಿಯೊಂದು ಮ್ಯಾಚ್ ಅಲ್ಲೂ ಕನ್ಸಿಸ್ಟೆನ್ಸಿ ಆಗಿ 10 ಪಾಯಿಂಟ್ ರೇಟ್ಸ್ ಸೂಪರ್ 10 ನ ಮಾಡ್ತಾನೆ ಇರೋದು. ಮತ್ತೆ ಈ ಟೀಮ್ ಇಂದ ಏನು ಕೂಡ ಎಫರ್ಟ್ಸ್ ಗಳಿಲ್ಲ. ಅಂದ್ರೆ ಸ್ವಲ್ಪ ಡಿಫೆನ್ಸ್ ಹೋದ್ ಮ್ಯಾಚ್ ಅಲ್ಲಿ ಇದ್ರೂ ಕೂಡ ಅಂದ್ರೆ ಪ್ರತಿ ಮ್ಯಾಚ್ ಅಲ್ಲಿ ತೋರಿಸ್ತಾರೆ ಅನ್ನೋದು ಸಿಕ್ಕಾಪಟ್ಟೆ ಕಡಿಮೆ. ಅದೇ ದೇವಂಕ್ ಅವ್ರನ್ನ ಹಿಡಿಬೇಕಲ್ಲ, ಇವತ್ತೇ ನಮ್ಮ ಡಿಫೆನ್ಸ್ ಗೆ ಮೇನ್. ಇವತ್ತೇನಾದ್ರು ಹಿಡಿದ್ರೆ ಪ್ರತಿಯೊಂದು ಮ್ಯಾಚ್ ಅಲ್ಲಿ ಏನು ಕೂಡ ಟೆನ್ಷನ್ ಆಗಲ್ಲ. ಆ ರೀತಿ ಇವ್ರ ಮೇಜರ್ ಹಾಕೊಂಡು ರೈಟ್ ಪಾಯಿಂಟ್ಸ್ ಗಳನ್ನ ತೆಗೆದುಕೊಂಡು ಹೋಗ್ತಾ ಇರೋದು. ಇವ್ರನ್ನ ಟ್ಯಾಕಲ್ ಮಾಡಿದ್ರೆ ನಮ್ಮ ಬೆಂಗಳೂರು ಬುಲ್ಸ್ ಅಷ್ಟು ಬೆಸ್ಟ್ ಡಿಫೆನ್ಸ್ ಯಾರ್ದು ಇಲ್ಲ ಅಂತಾನೆ ಹೇಳ್ಬೋದಾಗಿದೆ. ಆ ರೀತಿ ದೇವಂಗ್ ದಲಾಲ್ ಅವ್ರನ್ನ ಹಿಡಿಬೇಕಾಗತ್ತೆ ನಮ್ಮ ಬೆಂಗಳೂರು ಬುಲ್ಸ್ ವಿನ್ ಆಗ್ಲಿಕ್ಕೆ.
ದೇವಂಗ್ ಅವರೇ ಮೇಜರ್ ಅಕೌಂಟ್ ಕಾರಣ ಆಗೋದು ಬೆಂಗಾಲ್ ವಾರಿಯರ್ಸ್ ಗೆ ವಿನ್ ಆಗ್ಲಿಕ್ಕೆ ಅಥವಾ ಸ್ವಲ್ಪ ಏನಾದ್ರು ಪೈಪೋಟಿನ ಕೊಡ್ಲಿಕ್ಕೆ ರೈಡಿಂಗ್ ಅಲ್ಲಿ ಅಂತ ಬಂದ್ರೆ. ಡಿಫೆನ್ಸ್ ಅಲ್ಪ ಸ್ವಲ್ಪ ಇದ್ರೂ ಕೂಡ ದೇವಂಗ್ ಅವ್ರನ್ನ ಹಿಡಿಲೇಬೇಕು ನಮ್ಮ ಬೆಂಗಳೂರು ಬುಲ್ಸ್ ಅಂತ. ಇವತ್ತು ನಮ್ಮ ಬೆಂಗಳೂರು ಬುಲ್ಸ್ ನ ಡಿಫೆನ್ಸ್ ಗೆ ಚಾಲೆಂಜ್ ಆಗಿರೋದಂತ ಹೌದು ದೇವಂಗ್ ಅವರಿಂದ. ಅದೇ ರೀತಿಯಾಗಿ ಮತ್ತೆ ನೆಕ್ಸ್ಟ್ ಅಲ್ಲಿ ಹೋಗೋದಾದ್ರೆ ಹಿಮಾಂಶು ಅವರು, ದೇವಾಂಗ್, ಹಿಮಾಂಶು, ಅಂಕಿತ್ ಅವರು, ಮಂಜಿತ್ ಅವರು, ಅದೇ ರೀತಿ ಆಶಿಶ್ ಅಂಡ್ ಪ್ರತೀಕ್, ಶಿವಾಂಶೆ. ಇದು ಬೆಂಗಾಲ್ ವಾರಿಯರ್ಸ್ ನ ಸ್ಟಾರ್ಟಿಂಗ್ 7 ಆಗಿರೋದು. ಸ್ವಲ್ಪ ಡಿಫೆನ್ಸ್ ಹೋದ್ ಮ್ಯಾಚ್ ಅಲ್ಲಿ ಕನ್ವಿನ್ಸ್ ಹಾಕೊಂಡಿತ್ತು. ಮೇಜರ್ ಅಕೌಂಟ್ ಏನಾದ್ರು ರೈಡಿಂಗ್ ಅಲ್ಲಿ ದೇವಾಂಗ್ ದಲಾಲ್ ಅವ್ರನ್ನ ಹಿಡ್ದೆ ಪ್ರತಿ ರೈಡ್ಗೂ ಅವ್ರನ್ನ ಪಾಯಿಂಟ್ಸ್ ನ ತೆಗೆದುಕೊಡದೆ ಮತ್ತೆ ಅವ್ರನ್ನ ಯಾವ ರೀತಿ ಹಿಡಿಬೇಕು ಅನ್ನೋದನ್ನ BC ರಮೇಶ್ ಅವರು ಸ್ವಲ್ಪ ಪ್ರಾಕ್ಟೀಸ್ ನ ಮಾಡ್ಕೊಂಡು ಅವರ ಸ್ಕಿಲ್ಸ್ ಗಳನ್ನ ಪ್ರೊವೈಡ್ ಮಾಡಿದ್ರೆ ಯಾವ ರೀತಿ ದೇವಾಂಗ್ ದಲಾಲ್ ಅವ್ರು ಎಲ್ಲಿ ವೀಕ್ ಇರೋದು ಅದೆಲ್ಲ ಎಲ್ಲೂ ಕೂಡ ವೀಕ್ ಇಲ್ಲ ನನ್ನ ಪ್ರಕಾರ ಅನ್ನಿಸ್ತಾರ ಮಟ್ಟಿಗೆ ಎಲ್ಲಾ ಆರ್ಡರ್ ಅಲ್ಲೂ ಕೂಡ ಸ್ಟ್ರಾಂಗ್ ಅಕೌಂಟ್ ಕಾಣಿಸ್ಕೊಳ್ತಿರೋದು ದೇವಾಂಗ್ ದಲಾಲ್ ಅವರು. ಅವ್ರನ್ನ ಹಿಡಿದ್ರೆ ನಮ್ಮ ಬೆಂಗಳೂರು ಬುಲ್ಸ್ ಗೆ ವಿನ್ ಅಂತ 100% ಹೌದು. ಒಟ್ನಲ್ಲಿ ಅವ್ರನ್ನ ಹಿಡಿಲಿಕ್ಕೆ ಆಗತ್ತಾ ಅಥವಾ ಇವ್ರ ಕಡೆ ಡಿಫೆನ್ಸ್ ಅಷ್ಟೊಂದು ನನ್ನ ಪ್ರಕಾರ ಏನ್ ಕನ್ವಿನ್ಸ್ ಹಾಕೊಂಡಿಲ್ಲ. ನಮ್ಮ ರೈಡರ್ಸ್ ಅಂತೂ ಈಸಿಯಾಗಿ ಇವರಿಂದ ಪಾಯಿಂಟ್ಸ್ ಗಳನ್ನ ತೆಗೆದುಕೊಂಡು ಹೋಗ್ತಾರೆ. ಆದ್ರೆ ಇವ್ರನ್ನ ದೇವಂಗ್ ದಲಾಲ್ ಅವ್ರನ್ನ ನಾವು ಯಾವ ರೀತಿ ಹಿಡಿತೇವೋ ಅದ್ರ ಮೇಲೆ ನಿಂತ್ಕೊಂಡಿರೋದು ನಮ್ಮ ಬೆಂಗಳೂರು ಬುಲ್ಸ್ ನ ವಿನ್ ಮ್ಯಾಚ್ ಅಂತಾನೆ ಹೇಳ್ಬೋದಾಗಿದೆ. ಇವತ್ತು ಏನಾಗತ್ತೆ ನೋಡ್ಬೇಕಾಗತ್ತೆ. ಒಟ್ಟಲ್ಲಿ ನಮ್ಮ ಬೆಂಗಳೂರು ಬುಲ್ಸ್ ಗೆ ಬೆಂಗಾಲ್ ವಾರಿಯರ್ಸ್ ಅಲ್ಲಿ ದೇವಂಗ್ ದಲಾಲ್ ಅವ್ರದ್ದು ದೊಡ್ಡ ತಲೆನೋವು ಹಾಕೊಂಡಿರೋದು. ಡಿಫೆನ್ಸ್ ಇವತ್ತು 100% ದೊಡ್ಡ ಅಗ್ನಿ ಪರೀಕ್ಷೆ ಅಂತಾನೆ ಹೇಳ್ಬೋದಾಗಿದೆ. ನೋಡುವ ಯಾವ ರೀತಿ ಆಟ ಆಡ್ತಾರೆ ಅಂತ ಕಾದ್ ನೋಡೋಣ. ಇದಿಷ್ಟು ನಮ್ಮ ಬೆಂಗಳೂರು ಬುಲ್ಸ್ ವರ್ಸಸ್ ಬೆಂಗಾಲ್ ವಾರಿಯರ್ಸ್ ನ ಮ್ಯಾಚ್ ಡೇ ಪ್ರಿವ್ಯೂ ಆಗಿತ್ತು. ನಿಮ್ಗೆ ವಿಡಿಯೋ ಇಷ್ಟ ಕಮೆಂಟ್ ಮಾಡಿ. ನೀವು ಹೆಚ್ಚಿನ ಪಿಕೆಲ್ ಇನ್ಫಾರ್ಮೇಶನ್ ಗೋಸ್ಕರ ಚಾನಲ್ ಒಂದು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ.